ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಿಮಗೆಲ್ಲರಿಗೂ ಗೊತ್ತಿದೆ ಚನ್ನಪಟ್ಟಣ ಉಪ ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಆದರೆ ಚುನಾವಣೆ ಘೋಷಣೆಗೂ ಮುನ್ನವೇ ಸಾಕಷ್ಟು ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಈ ಬೆಳವಣಿಗೆ ಈಗಾಗಲೇ ದೋಸ್ತಿಗಳ ನಡುವೆ ಒಂದಷ್ಟು ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಫೈಟ್ಗೂ ಕೂಡ ಕಾರಣ ಆಗಿದೆ. ಈ ಟಿಕೆಟ್ ಫೈಟ್ ಈಗಾಗಲೇ ತೀವ್ರಗೊಂಡಿದೆ. ಸದ್ಯ ಈಗ ಈ ಟಿಕೆಟ್ ಫೈಟ್ ಇದೆಯಲ್ಲ ದೆಹಲಿ ಅಂಗಳಕ್ಕೆ ಹೋಗಿದೆ. ಆದರೆ ಇನ್ನೂ ಕೂಡ ಇದರಲ್ಲಿ ಸರಿಯಾದಂತಹ ಒಂದು ಪರಿಹಾರ ಸಿಗ್ತಾ ಇಲ್ಲ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಡೆ ಏನಿರಬಹುದು ಅನ್ನುವ ಕುತೂಹಲ ಕೂಡ ಅಷ್ಟೇ ಮನೆ ಮಾಡಿದೆ. ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಬಿಜೆಪಿ ಜೆಡಿಎಸ್ನ ಒಮ್ಮತದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಸಂಬಂಧ ಈಗಾಗಲೇ ಎರಡೂ ಪಕ್ಷಗಳ ನಾಯಕರು ಸಭೆಯನ್ನ ಮಾಡಿದ್ದಾರೆ. ಆದರೆ ಆ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಯಾಗಿದೆ. ಬಟ್ ಯಾರನ್ನ ಕಣಕ್ಕಿಳಿಸೋದು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ತೀರ್ಮಾನವನ್ನ ಕೈಗೊಂಡಿಲ್ಲ. ಒಂದ್ ಕಡೆ ಈಗಾಗಲೇ ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯರಾಗಿರುವ ಸಿಪಿ ಯೋಗೇಶ್ವರ್ ಮಾತ್ರ ತನ್ನನ್ನೇ ಕಣಕ್ಕಿಳಿಸಬೇಕು, ನಾನೇ ಅಭ್ಯರ್ಥಿ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಕಾರಣಕ್ಕಾಗಿಯೇ ಕಳೆದ 2-3 ದಿನಗಳಿಂದ ಅವರು ರಾಷ್ಟ್ರ ರಾಜಧಾನಿಯಲ್ಲಿ ಬೀಡು ಬಿಟ್ಟು ಟಿಕೆಟ್ಗಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಕೇಂದ್ರ ನಾಯಕರನ್ನ ಇಟ್ಕೊಂಡು ಅವರನ್ನ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಮನವೊಲಿಸಬೇಕು ಅನ್ನುವ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿಯೇ ಕೇಂದ್ರ ಸಚಿವರುಗಳು ಜೊತೆಗೆ ರಾಜ್ಯದ ನಾಯಕರು ಮೈತ್ರಿ ನಾಯಕರ ಸಭೆಯನ್ನ ಕೂಡ ನಡೆಸಲಾಗಿದೆ. ಈ ಸಲ ಯೋಗೇಶ್ವರ್ಗೆ ಅವಕಾಶ ಕೊಡಬೇಕು ಅಂತ ಬಿಜೆಪಿಯ ಕೆಲವು ನಾಯಕರು ಮನವಿಯನ್ನು ಮಾಡಿದ್ದಾರೆ. ಆದ್ರೆ ಇದಕ್ಕೆ ಕುಮಾರಸ್ವಾಮಿ ಅವರು ಒಪ್ತಾರಾ? ಖಂಡಿತ ಒಪ್ಪಲಿಲ್ಲ. ಸದ್ಯಕ್ಕೆ ಅವರು ಹೇಳ್ತಾ ಇರುವುದು ಉಪಚುನಾವಣೆಯ ವೇಳಾಪಟ್ಟಿ ಇನ್ನೂ ಕೂಡ ಪ್ರಕಟ ಆಗಿಲ್ಲ, ಅಭ್ಯರ್ಥಿಯನ್ನ ನಾವು ಫೈನಲೈಸ್ ಮಾಡೋದಕ್ಕೆ ಯಾಕೆ ತರಾತುರಿ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಇದರ ಬಗ್ಗೆ ಬಿಜೆಪಿ ವರಿಷ್ಠರ ಜೊತೆ ಸಮಾಲೋಚನೆ ಮಾಡೋಣ, ಮುಂದಿನ ಹೆಜ್ಜೆಯನ್ನ ಇಡೋಣ ಅನ್ನೋದರ ಜೊತೆಗೆ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಈಗಾಗಲೇ ನಾವು ನೋಡ್ತಾ ಇದೀವಿ. ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಸಾಕಷ್ಟು ಬಾರಿ ಹೋಗ್ತಾ ಇದ್ದಾರೆ. ಪದೇ ಪದೇ ಅಲ್ಲಿ ಹೋಗಿ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ತಾನೇ ಅಭ್ಯರ್ಥಿ ಅನ್ನುವಂತಹ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಜೆಡಿಎಸ್ಗೆ ಈ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಬಲ ಕೂಡ ಇದೆ. ಕ್ಷೇತ್ರದಲ್ಲಿ 2 ಬಾರಿ ಕುಮಾರಸ್ವಾಮಿ ಅವರು ಗೆದ್ರೆ 1 ಬಾರಿ 3,000 ಮತಗಳಿಂದ ಸೋಲನ್ನ ಅನುಭವಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಹೇಳ್ತಾ ಇರೋದು ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ಮಾಡದಿದೆ ನಾನು ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಪಕ್ಷದ ವೇದಿಕೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಬೇಕಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಈ ವಿಚಾರ ಹೇಳ್ತಾನೆ ಯೋಗೇಶ್ವರ್ಗೆ ಟಿಕೆಟ್ ಕೊಡೋದಕ್ಕೆ ಅಲ್ಲಿ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಹಿಂದೆ ಕೂಡ ಯೋಗೇಶ್ವರ್ ಅವರು ಬಹಿರಂಗವಾಗಿ ಮಾತನಾಡಿದಾಗ ಅನೇಕ ಹೇಳಿಕೆಗಳನ್ನು ಕೊಟ್ಟಾಗ ಸಾಕಷ್ಟು ರೀತಿಯ ಅಸಮಾಧಾನ ವ್ಯಕ್ತಪಡಿಸಿದ್ದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಇಂತಹ ಸಂದರ್ಭದಲ್ಲಿ ಈ 2 ಅವಧಿಯಲ್ಲಿ ನಾನು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದೇನೆ, ಪಕ್ಷದಲ್ಲೇ ಈ ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕು ಅನ್ನುವಂತಹ ಪಟ್ಟನ್ನು ಕುಮಾರಸ್ವಾಮಿ ಅವರು ಸಹಜವಾಗಿ ಹಿಡಿದಿದ್ದಾರೆ. ಪರಿಣಾಮ ಟಿಕೆಟ್ ಗೊಂದಲ ಮತ್ತಷ್ಟು ತೀವ್ರಗೊಂಡಿದೆ. ಈಗ ಈ 3 ಕ್ಷೇತ್ರಗಳ ಉಪಚುನಾವಣೆ ಅಂತ ಏನ್ ಹೇಳ್ತಾ ಇದೀವಿ ಅಂದ್ರೆ, ಒಂದ್ ಕಡೆ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಕಣಕ್ಕಿಳಿದ್ರೆ, ಮತ್ತೊಂದು ಕಡೆ ಚನ್ನಪಟ್ಟಣ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಟು ಕೊಡದೆ ಜೆಡಿಎಸ್ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಇಲ್ಲಿ ಮಾಡ್ತಾ ಇದೆ. ಇದನ್ನ ಮುಂದಿಟ್ಟುಕೊಂಡೇ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಕುಮಾರಸ್ವಾಮಿ ಮನವರಿಕೆ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ಜೆಡಿಎಸ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕುಮಾರಸ್ವಾಮಿ ಮಾಡುವುದರ ಮೂಲಕ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈಗ ಜೆಡಿಎಸ್ ಇದನ್ನ ಉಳಿಸಿಕೊಳ್ಳುವುದರ ಮೂಲಕ ತನ್ನ ಮಗನನ್ನೇ ಅಲ್ಲಿ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಿಪಿ ಯೋಗೇಶ್ವರ್ ಒಂದು ಕಥೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ದೆಹಲಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಟಿಕೆಟ್ ಹೋರಾಟಕ್ಕೆ ಸಾಕಷ್ಟು ರೀತಿಯಾಗಿ ರಾಜ್ಯದ ನಾಯಕರನ್ನು ಇಟ್ಕೊಂಡು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಕಗ್ಗಂಟು ಬಹಳ ಜೋರಾಗಿದೆ. ಹಾಗಾದ್ರೆ ಸಿಪಿ ಯೋಗೇಶ್ವರ್ ಈಗಾಗಲೇ ಹೇಳುವ ಪ್ರಕಾರ ತನ್ನನ್ನ ಏನಾದರೂ ಆಯ್ಕೆ ಮಾಡಲಿಲ್ಲ ಅಥವಾ ಅಭ್ಯರ್ಥಿಯನ್ನಾಗಿ ND ಅಭ್ಯರ್ಥಿನಾಗಿ ಆಯ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ನನ್ನ ಹತ್ರ ಆಯ್ಕೆಗಳು ಇದೆ ಅನ್ನುವಂಥದ್ದು. ಹಾಗಾದ್ರೆ ಅವರ ಆಯ್ಕೆಗಳೇನು ಅಂತ ಗಮನಿಸೋದಾದ್ರೆ, ಈ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನೇ ನೀವು ಕಣಕ್ಕಿಳಿಸ್ತೀಯ ಅಂತ ಹೇಳೋದಾದ್ರೆ ನಾನು ಆ ಪಕ್ಷದ ಅಭ್ಯರ್ಥಿಯೇ ಆಗ್ತೇನೆ. ಒಂದ್ ವೇಳೆ ಜೆಡಿಎಸ್ ಪಟ್ಟನ್ನ ಸಡಿಸದಿದ್ರೆ ಬಿಜೆಪಿ ಮೈತ್ರಿಯನ್ನ ಮುರಿದುಕೊಳ್ಬೇಕು, ತ್ರಿಕೋನ ಸ್ಪರ್ಧೆ ಅಂತೂ ಆಗ ಆಗತ್ತೆ. ಒಂದ್ ಕಡೆ ಜೆಡಿಎಸ್, ಒಂದ್ ಕಡೆ ಬಿಜೆಪಿ, ಒಂದ್ ಕಡೆ ಕಾಂಗ್ರೆಸ್. ಆಗ ಯಾರ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ. ನಾನು ಗೆದ್ದು ತೋರಿಸ್ತೇನೆ ಅಂತ ಹೇಳಿ ಅಚಲ ನಿರ್ಧಾರವನ್ನ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಟಿಕೆಟ್ ನೀಡದಿದ್ರೆ ಜೆಡಿಎಸ್ಗೆ ಕೊಟ್ರೆ ನಾನು BSP ಇಂದ ಸ್ಪರ್ಧಿಸ್ತೇನೆ, BSP ನಾಯಕರ ಜೊತೆಗೆ ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೇನೆ, ನನಗೆ ಬಿ ಫಾರ್ಮ್ ಕೊಡೋದಕ್ಕೆ ಅವರು ಒಪ್ಪಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಈಗ ಕೇಳಿ ಬರ್ತಾ ಇರುವಂತಹ ಮಾತು, ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ
ಜಾಯಿನ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಆಲ್ರೆಡಿ ಮಾತುಕತೆಗಳು ನಡೆದಿದೆ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಸಾಕಷ್ಟು ರೀತಿಯ ಚರ್ಚೆಗಳು ಆಗ್ತಾ ಇದೆ. ಬಿಜೆಪಿ ಇಲ್ಲಿ ಅವರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರು ಕಾಂಗ್ರೆಸ್ಗೆ ಜಾಯಿನ್ ಆಗೋದು ನಿಶ್ಚಿತ ಅನ್ನುವಂತಹ ಬೆಳವಣಿಗೆಗಳು ನಡೀತಾ ಇದೆ. ಅದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಮಾತ್ರ ಇದನ್ನ ನಿರಾಕರಿಸಿದ್ದಾರೆ. ಆ ತರದ ಯಾವುದು ಮಾತುಕತೆಗಳು ಆಗೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೈತ್ರಿ ಅವರು ಎಷ್ಟು ಜನರನ್ನು ಬೇಕಾದ್ರೂ ನಿಲ್ಲಿಸಲಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಈ ಇಬ್ಬರ ನಡುವಿನ ಜಗಳ ಇಲ್ಲಿ ಮೂರನೆಯವರಿಗೆ ಲಾಭ ಆಗತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಅಂತೂ ಅಭ್ಯರ್ಥಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಡಿ.ಕೆ. ಶಿವಕುಮಾರ್ ಹೇಳ್ತಾನೆ ಇದ್ದಾರೆ. ಒಂದ್ ಕಡೆ ಇದು ನಾನೇ ಇಲ್ಲಿ ಅಭ್ಯರ್ಥಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನೀವು ಯಾರಿಗೆ ವೋಟ್ ಹಾಕಿದ್ರು ಇದು ನನಗೆ ವೋಟ್ ಹಾಕಿದಾಗೆ, ನಾನೇ ಇಲ್ಲಿ ಬಿ ಫಾರಂ ಕೊಡುವವನು, ಹಾಗೆ ನಾನೇ ಇಲ್ಲಿ ಅಭ್ಯರ್ಥಿ ಅನ್ನೋದನ್ನ ಹೇಳೋದ್ರ ಮೂಲಕ ಕಾಂಗ್ರೆಸ್ ಇಲ್ಲಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಪ್ರಯತ್ನ. ಒಂದ್ ಕಡೆ ಡಿ.ಕೆ. ಸುರೇಶ್ ಅವರನ್ನ ನಿಲ್ಲಿಸ್ತಾರೆ ಅನ್ನುವಂತಹ ಮಾತುಗಳಿದೆ. ಡಿ.ಕೆ. ಶಿವಕುಮಾರ್ ಅವರೇ ಕಣದಲ್ಲಿ ನಿಲ್ತಾರಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇವರಿಬ್ಬರ ನಡುವಿನ ಫೈಟ್ ಕಾಂಗ್ರೆಸ್ಗೆ ಇಲ್ಲಿ ಲಾಭ ಆಗತ್ತಾ? ಕಾಂಗ್ರೆಸ್ ಇದನ್ನ ಕಾದು ನೋಡುವ ತಂತ್ರಕ್ಕೂ ಕೂಡ ಮೊರೆ ಹೋಗಿದೆ. ದೋಸ್ತಿಗಳ ಭಿನ್ನಮತದ ಲಾಭವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಏನು ಆಗಬಹುದು ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ? ಈ ಒಂದು ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆಯೋದಂತೂ ಗ್ಯಾರಂಟಿ. ಈ ಮೂಲಕ ಜೆಡಿಎಸ್ನ ಭದ್ರಕೋಟೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಸಿ.ಪಿ. ಯೋಗೇಶ್ವರ್ ಅವರು ತನ್ನದೇ ವರ್ಚಸ್ಸನ್ನ ಇಟ್ಕೊಂಡು ಅವರು ಲಾಬಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಎಲ್ಲಾ ರೀತಿಯ ರಣತಂತ್ರವನ್ನ ಹೆಣಿತಾ ಇದೆ. ಹಾಗಾದ್ರೆ ಇಲ್ಲಿ ಬಿಜೆಪಿ ಒಂದ್ ಕಡೆ ಮತನೆಲೆಯನ್ನು ಹೊಂದಿಲ್ಲ ಆದ್ರೂ ಜೆಡಿಎಸ್ ತನ್ನದೇ ಪ್ರಾಬಲ್ಯವನ್ನು ಹೊಂದಿರುವಂತಹ ಕ್ಷೇತ್ರ, ಕಾಂಗ್ರೆಸ್ ಕೂಡ ತನ್ನದೇ ಆದಂತಹ ಮತಕ್ಷೇತ್ರವನ್ನು ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಈ ಸಲದ ಉಪಚುನಾವಣೆ ಸಾಕಷ್ಟು ಕುತೂಹಲವನ್ನ ಕೂಡ ಹುಟ್ಟಿಸಿದೆ. ಮೈತ್ರಿ ನಾಯಕರ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸುತ್ತೆ? ಸಿ.ಪಿ. ಯೋಗೇಶ್ವರ್ ಅವರ ನಿಲುವೇನಾಗುತ್ತೆ? ಕುಮಾರಸ್ವಾಮಿ ಹೈಕಮಾಂಡ್ ಮಾತನ್ನ ಕೇಳ್ತಾರಾ ಅಥವಾ ಜೆಡಿಎಸ್ಗೆ ಹೈಕಮಾಂಡ್ ಬಿಟ್ಟು ಕೊಡುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ನೋಡೋಣ ಕೆಲವೇ ದಿನಗಳಲ್ಲಿ ಇಲ್ಲಿನ ಉಪಚುನಾವಣೆಗೆ ದಿನಾಂಕ ಕೂಡ ಘೋಷಣೆಯಾಗುತ್ತೆ. ಆಗ ಪಕ್ಷಗಳ ನಿರ್ಧಾರ ಏನು ಅನ್ನೋದು. ಇದೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.